ವೆಲ್ಕಮ್ ಬ್ಯಾಕ್. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಕಲಹ ಜೋರಾಗಿದೆ. ಸಿದ್ದರಾಮಯ್ಯ ಪಟ್ಟವನ್ನ ಬಿಡ್ತಾ ಇಲ್ಲ, ಡಿಕೆ ಶಿವಕುಮಾರ್ ಅವರು ಹಠ ಬಿಡ್ತಾ ಇಲ್ಲ. ಇದರ ಮಧ್ಯೆ ಡಿಕೆಶಿ ಬಣಕ್ಕೆ ಸಿದ್ದು ಟೀಮ್ ಶಾಸಕರೊಬ್ಬರು ಖಡಕ್ ಎಚ್ಚರಿಕೆಯನ್ನು ಕೊಡ್ತಾರೆ. ಏನು ಗೊತ್ತಾ ಈ ರಿಪೋರ್ಟ್ ನೋಡಿ. ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಸರ್ಕಾರನೇ ಬೀಳುತ್ತೆ ಅನ್ನೋ. ರಾಜ್ಯ ಸರ್ಕಾರ ಸತ್ಯಣ ಇದ್ದಂಗೆ. ಜನತಾದಳದಲ್ಲೂ ಟವಲ್ ಹಾಕೊಂಡೆ ಡೆಪ್ಟಿ ಸಿಎಂ ಆದ್ರು, ಕಾಂಗ್ರೆಸ್ಗೆ ಬಂದ್ರು, ಇಲ್ಲೂ ಸಿಎಂ ಆಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಪವರ್ ಶೇರಿಂಗ್ ಬೂದಿ ಮುಚ್ಚಿದ ಕೆಂಡ. ಅದ್ಯಾವಾಗ ಬೂದಿ ಹಾರಿಯ ಕೆಂಡ ಮತ್ತೆ ಜ್ವಾಲಾಮುಖಿಯಾಗಿ ಧಗ ಧಗ ಅಂತ ಉರಿಯಿತು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ, ಮತ್ತೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿಗಾಗಿ ಕಿತ್ತಾಡ್ತಿರೋದು ಗುಟ್ಟಾಗೇನು ಉಳಿದಿಲ್ಲ. ಈ ನಡುವೆ ಮಾಜಿ ಸಚಿವ ತನ್ವೀರ್ ಶೇಖ್ ಕೂಡ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಕೆಳಗಿಳಿಸಿದ್ರೆ ಪಕ್ಷ ಧೂಳಿಪಟ. ಅವ್ರಿಗೆ ಬಿಟ್ಕೊಡಿ ಅಂತ ಯಾರು ಕೇಳಬೇಕಲ್ಲ, ಅಥವಾ ಬಿಟ್ಕೊಡುವಂತ ಮಾತಾಗಿರ್ಬೇಕಲ್ಲ. ಈಗ ನಮ್ಗೆ ಏನು ಗೊತ್ತಿಲ್ಲ, ಹಾಗಾಗಿ ಈಗ ಯಾವ ಕುರ್ಚಿನೂ ಖಾಲಿ ಇಲ್ಲ. ಈಗ ನಾವು ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಸರ್ಕಾರನೇ ಬೀಳುತ್ತೆ ಅನ್ನೋ ಸ್ಥಿತಿಗೆ ಬಂದ್ಬಿಡ್ತದೆ. ಮುಂದಿನ 15 ದಿನಗಳಲ್ಲಿ ಶುಭ ಸುದ್ದಿ ನಿರೀಕ್ಷೆ. ಶೀಘ್ರದಲ್ಲೇ ಆಗುತ್ತೆ. ಯಾವಾಗ ಸರ್ ಸ್ಪಷ್ಟವಾದ ದಿನಾಂಕ ಈ ಸೆಷನ್ ಇದೆ? ಖಂಡಿತವಾಗಿ ಇನ್ನು 15 ದಿವಸಕ್ಕೆ ನಿಮಗೆ ಒಂದು ಸಂದೇಶ ಸ್ಪಷ್ಟವಾಗಿ ಬರುತ್ತೆ. ಆಫ್ಟರ್ ಬಜೆಟ್ ಸೆಷನ್ ಹೇಗೆ ಸರ್ ಅಂತ? ರಾಜ್ಯದಲ್ಲಿ ಬಜೆಟ್ ಸೆಷನ್ ನಡೀತಾ ಇದೆ, ಅದರ ಮಧ್ಯದಲ್ಲೇನೆ ನಮಗೆ ಸ್ಪಷ್ಟವಾದಂತ ಸಂದೇಶ ಏನಾಗಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ ಬರುತ್ತೆ. ಸಿದ್ದರಾಮಯ್ಯ ಇರಬೇಕಾ ಅಥವಾ ಬದಲಾಗಬೇಕಾ ಅಂತಾರೆ ಸರ್? ಎಲ್ಲವೂ ಏನ್ ಬೇಕಾದ್ರೂ ಸಾಧ್ಯ. ರಾಜ್ಯ ಸರ್ಕಾರ ಸತ್ತ ಹೆಣ ಇದ್ದಂತೆ. ರಾಜ್ಯ ಸರ್ಕಾರ ಸತ್ಯಣ ಇದ್ದಂಗೆ. ಮುಂದೆ ಬರಬೇಕು ಅಂತ ಡಿಕೆ ಶಿವಕುಮಾರ್ ಬತ್ತವ್ರ ಅಷ್ಟೇ. ನಮ್ಗೇನಾಗಬೇಕತ್ತೆ, ಮುಂದೇನ ಒತ್ಕೋ ಹಿಂದೇನ ಒತ್ಕೊಂಡ್ಲಿ, ಯಾವನಾನ ಒತ್ಕೊಂಡ್ಲಿ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಸಿದ್ದು ನಾಮ ಹಾಕೊಳ್ಳಲ್ಲ, ಡಿಕೆಶಿ ನಾಮ ಹಾಕೊಂಡವ್ರೆ. ಪಾಪ ಡಿಕೆ ಶಿವಕುಮಾರ್ ಅವರು ದೇವಸ್ಥಾನಗಳು ಸುತ್ತಾ ಇದ್ದಾರೆ. ನಾಮದ ಮೇಲೆ ನಾಮ. ಇವರು ಒಂದ್ ಕಡೆ ನಾಮ ಹಾಕೋಣಲ್ಲ, ಅವ್ರು ನಾಮ ಹಾಕೊಂಬಿಟ್ಟವ್ರೆ ಡಿಕೆ ಶಿವಕುಮಾರ್ ಅವರು ಎಲ್ಲ ಕಡೆ. ಅವರು ಅಗ್ರಿಮೆಂಟ್ ಆಗಿದೆ ಅಂತಾರೆ ಡಿಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ ಅಧ್ಯಕ್ಷರು ಅಗ್ರಿಮೆಂಟ್ ಆಗಿದೆ ಅಂತಾರೆ. ಸಿದ್ದರಾಮಯ್ಯನ ಬಾಯಿನಲ್ಲಿ ಒಂದಿನ ಬಂದಿಲ್ಲ ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿ. ಇದುವರೆಗೂ ಪದೇ ಪದೇ ಹೇಳ್ತಾ ಇದ್ದಾರೆ. ರಾಜ್ಯದ ಜನ ಕೇಳ್ತಾ ಇದ್ದಾರೆ, ಅಗ್ರಿಮೆಂಟ್ ಆಗಿದ್ರೆ ಆಗಿದೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ, ಬಿಟ್ಬಿಡಿ. ರಾಜ್ಯದ ಜನ ತಲೆನೇ ಕೆಡ್ಸ್ಕೊಳಲ್ಲ, ಯಾಕೆ ಕಿತ್ತಾಡ್ ಸಾಯ್ತೀರಾ? ಸಿಎಂ ಕುರ್ಚಿಗೆ ಸಿದ್ದರಾಮಯ್ಯ ಟಬಲ್ ಹಾಕಿದ್ದಾರೆ. ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಅಭ್ಯಾಸ ಅವ್ರಿಗೆ ಯಾವಾಗೂ. ಅವರು ಟವಲ್ ಇಕ್ಕೊಂಡಿರ್ತಾರೆ, ಯಾವಾಗ ಒಂದು ಸೀಟ್ ಮೇಲೆ ಯಾವಾಗ ಹಾಕೊಂಡ್ಬಿಡ್ತಾರೆ, ಮೊದಲೇ ಹಾಕೊಂಡ್ಬಿಡ್ತಾರೆ. ಇನ್ನ ಟ್ರಾವೆಲ್ ಮಾಡಬೇಕು ಅಂದ್ರೆ ಮೊದಲೇ ಹಾಕೊಂಡ್ಬಿಡ್ತಾರೆ. ಅವ್ರು ಎಲ್ಲಾ ಪಾರ್ಟಿಯಲ್ಲೂ ಅದೇ ಮಾಡಿರೋದು. ಅವರು ಜನತಾದಳದಲ್ಲೂ ಟವಲ್ ಹಾಕೊಂಡೆ ಡೆಪ್ಟಿ ಸಿಎಂ ಆದ್ರು, ಕಾಂಗ್ರೆಸ್ಗೆ ಬಂದ್ರು, ಇಲ್ಲೂ ಸಿಎಂ ಆಗಿದ್ದಾರೆ. ಅವ್ರಿಗೆ ಈ ಚೇರ್ನ ಹೆಂಗೆ ಫೆವಿಕೋಲ್ ಹಾಕೊಂಡು ಅಂಟಿಸ್ಕೊಳೋದು ಅವ್ರ ಚಂದಾಗಿ ವಿದ್ಯೆ ಗೊತ್ತಿದೆ. ಈ ಡಿಕೆ ಶಿವಕುಮಾರ್ ಅವರಿಗೆ ಅದು ಗೊತ್ತಿಲ್ಲ. ಒಡದ್ ಕಿತ್ಕೊಂತೀನಿ ಬಿರಿ ಒಡದ್ ಕಿತ್ಕೊಳ್ಳೋದ್ರಲ್ಲೇ ಅವರೇ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದ್ದು, ಅದನ್ನ ಬಳಸಿಕೊಳ್ಳಲು ಬಿಜೆಪಿ ಜೆಡಿಎಸ್ ಪಕ್ಕಾ ಪ್ಲಾನ್ ಮಾಡ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಕಲಹ ಜೋರಾಗಿದೆ. ಸಿದ್ದರಾಮಯ್ಯ ಪಟ್ಟವನ್ನ ಬಿಡ್ತಾ ಇಲ್ಲ, ಡಿಕೆ ಶಿವಕುಮಾರ್ ಅವರು ಹಠ ಬಿಡ್ತಾ ಇಲ್ಲ. ಇದರ ಮಧ್ಯೆ ಡಿಕೆಶಿ ಬಣಕ್ಕೆ ಸಿದ್ದು ಟೀಮ್ ಶಾಸಕರೊಬ್ಬರು ಖಡಕ್ ಎಚ್ಚರಿಕೆಯನ್ನು ಕೊಡ್ತಾರೆ. ಏನು ಗೊತ್ತಾ ಈ ರಿಪೋರ್ಟ್ ನೋಡಿ. ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಸರ್ಕಾರನೇ ಬೀಳುತ್ತೆ ಅನ್ನೋ. ರಾಜ್ಯ ಸರ್ಕಾರ ಸತ್ಯಣ ಇದ್ದಂಗೆ. ಜನತಾದಳದಲ್ಲೂ ಟವಲ್ ಹಾಕೊಂಡೆ ಡೆಪ್ಟಿ ಸಿಎಂ ಆದ್ರು, ಕಾಂಗ್ರೆಸ್ಗೆ ಬಂದ್ರು, ಇಲ್ಲೂ ಸಿಎಂ ಆಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಪವರ್ ಶೇರಿಂಗ್ ಬೂದಿ ಮುಚ್ಚಿದ ಕೆಂಡ. ಅದ್ಯಾವಾಗ ಬೂದಿ ಹಾರಿಯ ಕೆಂಡ ಮತ್ತೆ ಜ್ವಾಲಾಮುಖಿಯಾಗಿ ಧಗ ಧಗ ಅಂತ ಉರಿಯಿತು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ, ಮತ್ತೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿಗಾಗಿ ಕಿತ್ತಾಡ್ತಿರೋದು ಗುಟ್ಟಾಗೇನು ಉಳಿದಿಲ್ಲ. ಈ ನಡುವೆ ಮಾಜಿ ಸಚಿವ ತನ್ವೀರ್ ಶೇಖ್ ಕೂಡ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಕೆಳಗಿಳಿಸಿದ್ರೆ ಪಕ್ಷ ಧೂಳಿಪಟ. ಅವ್ರಿಗೆ ಬಿಟ್ಕೊಡಿ ಅಂತ ಯಾರು ಕೇಳಬೇಕಲ್ಲ, ಅಥವಾ ಬಿಟ್ಕೊಡುವಂತ ಮಾತಾಗಿರ್ಬೇಕಲ್ಲ. ಈಗ ನಮ್ಗೆ ಏನು ಗೊತ್ತಿಲ್ಲ, ಹಾಗಾಗಿ ಈಗ ಯಾವ ಕುರ್ಚಿನೂ ಖಾಲಿ ಇಲ್ಲ. ಈಗ ನಾವು ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಸರ್ಕಾರನೇ ಬೀಳುತ್ತೆ ಅನ್ನೋ ಸ್ಥಿತಿಗೆ ಬಂದ್ಬಿಡ್ತದೆ. ಮುಂದಿನ 15 ದಿನಗಳಲ್ಲಿ ಶುಭ ಸುದ್ದಿ ನಿರೀಕ್ಷೆ. ಶೀಘ್ರದಲ್ಲೇ ಆಗುತ್ತೆ. ಯಾವಾಗ ಸರ್ ಸ್ಪಷ್ಟವಾದ ದಿನಾಂಕ
ಈ ಸೆಷನ್ ಇದೆ? ಖಂಡಿತವಾಗಿ ಇನ್ನು 15 ದಿವಸಕ್ಕೆ ನಿಮಗೆ ಒಂದು ಸಂದೇಶ ಸ್ಪಷ್ಟವಾಗಿ ಬರುತ್ತೆ. ಆಫ್ಟರ್ ಬಜೆಟ್ ಸೆಷನ್ ಹೇಗೆ ಸರ್ ಅಂತ? ರಾಜ್ಯದಲ್ಲಿ ಬಜೆಟ್ ಸೆಷನ್ ನಡೀತಾ ಇದೆ, ಅದರ ಮಧ್ಯದಲ್ಲೇನೆ ನಮಗೆ ಸ್ಪಷ್ಟವಾದಂತ ಸಂದೇಶ ಏನಾಗಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ ಬರುತ್ತೆ. ಸಿದ್ದರಾಮಯ್ಯ ಇರಬೇಕಾ ಅಥವಾ ಬದಲಾಗಬೇಕಾ ಅಂತಾರೆ ಸರ್? ಎಲ್ಲವೂ ಏನ್ ಬೇಕಾದ್ರೂ ಸತ್ಯ. ರಾಜ್ಯ ಸರ್ಕಾರ ಸತ್ತ ಹೆಣ ಇದ್ದಂತೆ. ರಾಜ್ಯ ಸರ್ಕಾರ ಸತ್ಯಣ ಇದ್ದಂಗೆ ಮುಂದೆ ಬರಬೇಕು ಅಂತ ಡಿ ಕೆ ಶಿವಕುಮಾರ್ ಬರ್ತಾವ್ರೆ ಅಷ್ಟೇ. ನಮ್ಗೇನಾಗಬೇಕತ್ತೆ, ಮುಂದೇನ ಹೊತ್ಕೋ ಹಿಂದೇನ ಹೊತ್ಕೊಂಡ್ಲಿ, ಯಾವನಾನ ಹೊತ್ಕೊಂಡ್ಲಿ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಸಿದ್ದು ನಾಮ ಹಾಕೊಳ್ಳಲ್ಲ, ಡಿಕೆಶಿ ನಾಮ ಹಾಕೊಂಡವ್ರೆ. ಪಾಪ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಗಳು ಸುತ್ತಾ ಇದ್ದಾರೆ. ನಾಮದ ಮೇಲೆ ನಾಮ, ಇವರು ಒಂದ್ ಕಡೆ ನಾಮ ಹಾಕೋಣಲ್ಲ, ಅವ್ರು ನಾಮ ಹಾಕೊಂಬಿಟ್ಟವ್ರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಕಡೆ. ಅವರು ಅಗ್ರಿಮೆಂಟ್ ಆಗಿದೆ ಅಂತಾರೆ ಡಿ ಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ ಅಧ್ಯಕ್ಷರು ಅಗ್ರಿಮೆಂಟ್ ಆಗಿದೆ ಅಂತಾರೆ. ಸಿದ್ದರಾಮಯ್ಯನ ಬಾಯಿನಲ್ಲಿ ಒಂದಿನ ಬಂದಿಲ್ಲ ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿ ಇದುವರೆಗೂ. ಪದೇ ಪದೇ ಹೇಳ್ತಾ ಇದ್ದಾರೆ. ರಾಜ್ಯದ ಜನ ಕೇಳ್ತಾ ಇದ್ದಾರೆ ಅಗ್ರಿಮೆಂಟ್ ಆಗಿದ್ರೆ ಆಗಿದೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ, ಬಿಟ್ಬಿಡಿ. ರಾಜ್ಯದ ಜನ ತಲೆನೇ ಕೆಡ್ಸ್ಕೊಳಲ್ಲ, ಯಾಕೆ ಕಿತ್ತಾಡ್ ಸಾಯ್ತೀರಾ? ಸಿಎಂ ಕುರ್ಚಿಗೆ ಸಿದ್ದರಾಮಯ್ಯ ಟವೆಲ್ ಹಾಕಿದ್ದಾರೆ. ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಅಭ್ಯಾಸ ಅವ್ರಿಗೆ ಯಾವಾಗೂ. ಅವರು ಟವಲ್ ಇಕ್ಕೊಂಡಿರ್ತಾರೆ, ಯಾವಾಗ ಒಂದು ಸೀಟ್ ಮೇಲೆ ಯಾವಾಗ ಹಾಕೊಂಡ್ಬಿಡ್ತಾರೆ, ಮೊದಲೇ ಹಾಕೊಂಡ್ಬಿಡ್ತಾರೆ. ಇನ್ನ ಟ್ರಾವೆಲ್ ಮಾಡಬೇಕು ಅಂದ್ರೆ ಮೊದಲೇ ಹಾಕೊಂಡ್ಬಿಡ್ತಾರೆ. ಅವ್ರು ಎಲ್ಲಾ ಪಾರ್ಟಿಯಲ್ಲೂ ಅದೇ ಮಾಡಿರೋದು. ಅವರು ಜನತಾದಳದಲ್ಲೂ ಟವಲ್ ಹಾಕೊಂಡೆ ಡೆಪ್ಟಿ ಸಿಎಂ ಆದ್ರು, ಕಾಂಗ್ರೆಸ್ಗೆ ಬಂದ್ರು, ಇಲ್ಲೂ ಸಿಎಂ ಆಗಿದ್ದಾರೆ. ಅವ್ರಿಗೆ ಈ ಚೇರ್ನ ಹೆಂಗೆ ಫೆವಿಕೋಲ್ ಹಾಕೊಂಡು ಅಂಟಿಸ್ಕೊಳೋದು ಅವ್ರ ಚಂದಾಗಿ ವಿದ್ಯೆ ಗೊತ್ತಿದೆ. ಈ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಗೊತ್ತಿಲ್ಲ. ಒಡದ್ ಕಿತ್ಕೊಂತೀನಿ ಬಿರಿ ಒಡದ್ ಕಿತ್ಕೊಳ್ಳೋದ್ರಲ್ಲೇ ಅವರೇ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದ್ದು ಅದನ್ನ ಬಳಸಿಕೊಳ್ಳಲು ಬಿಜೆಪಿ ಜೆಡಿಎಸ್ ಪಕ್ಕಾ ಪ್ಲಾನ್ ಮಾಡ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಕಲಹ ಜೋರಾಗಿದೆ. ಸಿದ್ದರಾಮಯ್ಯ ಪಟ್ಟವನ್ನ ಬಿಡ್ತಾ ಇಲ್ಲ, ಡಿಕೆ ಶಿವಕುಮಾರ್ ಅವರು ಹಠ ಬಿಡ್ತಾ ಇಲ್ಲ. ಇದರ ಮಧ್ಯೆ ಡಿಕೆಶಿ ಬಣಕ್ಕೆ ಸಿದ್ದು ಟೀಮ್ ಶಾಸಕರೊಬ್ಬರು ಖಡಕ್ ಎಚ್ಚರಿಕೆಯನ್ನು ಕೊಡ್ತಾರೆ. ಏನ್ ಗೊತ್ತಾ ಈ ರಿಪೋರ್ಟ್ ನೋಡಿ. ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಸರ್ಕಾರನೇ ಬೀಳುತ್ತೆ ಅನ್ನೋ. ರಾಜ್ಯ ಸರ್ಕಾರ ಸತ್ಯಣ ಇದ್ದಂಗೆ. ಜನತಾದಳದಲ್ಲೂ ಟವಲ್ ಹಾಕೊಂಡೆ ಡೆಪ್ಟಿ ಸಿಎಂ ಆದ್ರು, ಕಾಂಗ್ರೆಸ್ಗೆ ಬಂದ್ರು, ಇಲ್ಲೂ ಸಿಎಂ ಆಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಪವರ್ ಶೇರಿಂಗ್ ಬೂದಿ ಮುಚ್ಚಿದ ಕೆಂಡ. ಅದ್ಯಾವಾಗ ಬೂದಿ ಹಾರಿಯ ಕೆಂಡ ಮತ್ತೆ ಜ್ವಾಲಾಮುಖಿಯಾಗಿ ಧಗ ಅಂತ ಉರಿಯುತ್ತೋ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ, ಮತ್ತೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿಗಾಗಿ ಕಿತ್ತಾಡ್ತಿರೋದು ಗುಟ್ಟಾಗೇನು ಉಳಿದಿಲ್ಲ. ಈ ನಡುವೆ ಮಾಜಿ ಸಚಿವ ತನ್ವೀರ್ ಶೇಟ್ ಕೂಡ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಕೆಳಗಿಳಿಸಿದ್ರೆ ಪಕ್ಷ ಧೂಳಿಪಟ. ಅವ್ರಿಗೆ ಬಿಟ್ಕೊಡಿ ಅಂತ ಯಾರು ಕೇಳಬೇಕಲ್ಲ, ಅಥವಾ ಬಿಟ್ಕೊಡುವಂತ ಮಾತಾಗಿರ್ಬೇಕಲ್ಲ. ಈಗ ನಮ್ಗೆ ಏನು ಗೊತ್ತಿಲ್ಲ. ಹಾಗಾಗಿ ಈಗ ಯಾವ ಕುರ್ಚಿನೂ ಖಾಲಿ ಇಲ್ಲ. ಈಗ ನಾವು ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಸರ್ಕಾರನೇ ಬೀಳುತ್ತೆ ಅನ್ನೋ ಸ್ಥಿತಿಗೆ ಬಂದ್ಬಿಡ್ತದೆ. ಮುಂದಿನ 15 ದಿನಗಳಲ್ಲಿ ಶುಭ ಸುದ್ದಿ ನಿರೀಕ್ಷೆ. ಶೀಘ್ರದಲ್ಲೇ ಆಗುತ್ತೆ. ಯಾವಾಗ ಸರ್ ಸ್ಪಷ್ಟವಾದ ದಿನಾಂಕ ಈ ಸೆಷನ್ ಇದೆ? ಖಂಡಿತವಾಗಿ ಇನ್ನು 15 ದಿವಸಕ್ಕೆ ನಿಮಗೆ ಒಂದು ಸಂದೇಶ ಸ್ಪಷ್ಟವಾಗಿ ಬರುತ್ತೆ. ಆಫ್ಟರ್ ಬಜೆಟ್ ಸೆಷನ್ ಹೇಗೆ ಸರ್ ಅಂತ? ರಾಜ್ಯದಲ್ಲಿ ಬಜೆಟ್ ಸೆಷನ್ ನಡೀತಾ ಇದೆ, ಅದರ ಮಧ್ಯದಲ್ಲೇನೆ ನಮಗೆ ಸ್ಪಷ್ಟವಾದಂತ ಸಂದೇಶ ಏನಾಗಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ ಬರುತ್ತೆ. ಸಿದ್ದರಾಮಯ್ಯ ಇರಬೇಕಾ ಅಥವಾ ಬದಲಾಗಬೇಕಾ ಅಂತಾರೆ ಸರ್? ಎಲ್ಲವೂ ಏನ್ ಬೇಕಾದ್ರೂ ಸತ್ಯ. ರಾಜ್ಯ ಸರ್ಕಾರ ಸತ್ತ ಹೆಣ ಇದ್ದಂತೆ. ರಾಜ್ಯ ಸರ್ಕಾರ ಸತ್ಯಣ ಇದ್ದಂಗೆ ಮುಂದೆ ಬರಬೇಕು ಅಂತ ಡಿ ಕೆ ಶಿವಕುಮಾರ್ ಬರ್ತಾವ್ರೆ ಅಷ್ಟೇ. ನಮ್ಗೇನಾಗಬೇಕತ್ತೆ, ಮುಂದೇನ ಹೊತ್ಕೋ ಹಿಂದೇನ ಹೊತ್ಕೊಂಡ್ಲಿ, ಯಾವನಾನ ಹೊತ್ಕೊಂಡ್ಲಿ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಸಿದ್ದು ನಾಮ ಹಾಕೊಳ್ಳಲ್ಲ, ಡಿಕೆಶಿ ನಾಮ ಹಾಕೊಂಡವ್ರೆ. ಪಾಪ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಗಳು ಸುತ್ತಾ ಇದ್ದಾರೆ. ನಾಮದ ಮೇಲೆ ನಾಮ, ಇವರು ಒಂದ್ ಕಡೆ ನಾಮ ಹಾಕೋಣಲ್ಲ, ಅವ್ರು ನಾಮ ಹಾಕೊಂಬಿಟ್ಟವ್ರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಕಡೆ. ಅವರು ಅಗ್ರಿಮೆಂಟ್ ಆಗಿದೆ ಅಂತಾರೆ ಡಿ ಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ ಅಧ್ಯಕ್ಷರು ಅಗ್ರಿಮೆಂಟ್ ಆಗಿದೆ ಅಂತಾರೆ. ಸಿದ್ದರಾಮಯ್ಯನ ಬಾಯಿನಲ್ಲಿ ಒಂದಿನ ಬಂದಿಲ್ಲ ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿ ಇದುವರೆಗೂ. ಪದೇ ಪದೇ ಹೇಳ್ತಾ ಇದ್ದಾರೆ. ರಾಜ್ಯದ ಜನ ಕೇಳ್ತಾ ಇದ್ದಾರೆ ಅಗ್ರಿಮೆಂಟ್ ಆಗಿದ್ರೆ ಆಗಿದೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ, ಬಿಟ್ಬಿಡಿ. ರಾಜ್ಯದ ಜನ ತಲೆನೇ ಕೆಡ್ಸ್ಕೊಳಲ್ಲ, ಯಾಕೆ ಕಿತ್ತಾಡ್ ಸಾಯ್ತೀರಾ?
ಸಿಎಂ ಕುರ್ಚಿಗೆ ಸಿದ್ದರಾಮಯ್ಯ ಟವೆಲ್ ಹಾಕಿದ್ದಾರೆ. ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಅಭ್ಯಾಸ ಅವ್ರಿಗೆ ಯಾವಾಗೂ ಅವರು ಟವಲ್ ಇಟ್ಕೊಂಡಿರ್ತಾರೆ. ಯಾವಾಗ ಒಂದು ಸೀಟ್ ಮೇಲೆ ಯಾವಾಗ ಹಾಕೊಂಡ್ಬಿಡ್ತಾರೆ, ಮೊದಲೇ ಹಾಕೊಂಡ್ಬಿಡ್ತಾರೆ. ಇನ್ನ ಟ್ರಾವೆಲ್ ಮಾಡಬೇಕು ಅಂದ್ರೆ ಮೊದಲೇ ಹಾಕೊಂಡ್ಬಿಡ್ತಾರೆ. ಅವ್ರು ಎಲ್ಲಾ ಪಾರ್ಟಿಯಲ್ಲೂ ಅದೇ ಮಾಡಿರೋದು. ಅವರು ಜನತಾದಳದಲ್ಲೂ ಟವಲ್ ಹಾಕೊಂಡೆ ಡೆಪ್ಟಿ ಸಿಎಂ ಆದ್ರು, ಕಾಂಗ್ರೆಸ್ಗೆ ಬಂದ್ರು, ಇಲ್ಲೂ ಸಿಎಂ ಆಗಿದ್ದಾರೆ. ಅವ್ರಿಗೆ ಈ ಚೇರ್ನ ಹೆಂಗೆ ಫೆವಿಕೋಲ್ ಹಾಕೊಂಡು ಅಂಟಿಸ್ಕೊಳೋದು ಅವ್ರಿಗೆ ಚಂದಾಗಿ ವಿದ್ಯೆ ಗೊತ್ತಿದೆ. ಈ ಡಿ.ಕೆ. ಶಿವಕುಮಾರ್ ಅವರಿಗೆ ಅದು ಗೊತ್ತಿಲ್ಲ. ಒಡದ್ ಕಿತ್ಕೊಂತೀನಿ ಬಿರಿ ಒಡದ್ ಕಿತ್ಕೊಳ್ಳೋದ್ರಲ್ಲೇ ಅವರೇ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದ್ದು ಅದನ್ನ ಬಳಸಿಕೊಳ್ಳಲು ಬಿಜೆಪಿ ಜೆಡಿಎಸ್ ಪಕ್ಕಾ ಪ್ಲಾನ್ ಮಾಡ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.